ಕಾಂಗ್ರೆಸ್ ಪಾರ್ಟಿ ಒಳಗ ಅಧಿಕಾರದಲ್ಲಿರುವಂತಹ ಪಾರ್ಟಿ ಬೇಗುದಿಯಲ್ಲಿ ಬಿದ್ದಿರುವುದರಿಂದ ಒಳ ಹೊಡೆತಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಆಡಳಿತದ ಮೇಲೆ ಬಹಳ ದುಷ್ಪರಿಣಾಮವನ್ನ ಬೀರ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಕಾರಣದಿಂದಾಗಿ ಭ್ರಷ್ಟಾಚಾರ ಹಾಗೂ ಅನೇಕ ರೀತಿಯಾದಂತಹ ಹಗರಣಗಳು, ಸರ್ಕಾರಿ ಯಂತ್ರದ ಮೇಲೆ ಕಂಟ್ರೋಲ್ ಇರಲಾರದಂತಹ ಒಂದು ಸ್ಥಿತಿ ಬಂದಿದೆ. KSRTC ಎಲ್ಲ ಅಂಗಸಂಸ್ಥೆಗಳು NWKRTC ಬಂದು KSRTC ಎಲ್ಲವೂ ಬಾಗಿಲು ಮುಚ್ಚುವ ಹಂತಕ್ಕೆ ಬಂದಿದ್ದ. ಕಾಂಗ್ರೆಸ್ ಪಾರ್ಟಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಹೇಳಿದ ಪ್ರಕಾರವಾಗಿ ನಾವು ರಾಜಕಾರಣ ಮುಚ್ಚಿಟ್ಟು ಮಾಡೋದಿಲ್ಲ, SC/ST ದಲಿತರ ಕುರಿತಾದ ಸಮಾವೇಶ ಸಹಿಸಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಕೊಡುವ ಶಕ್ತಿ ನಮಗಿದೆ ಅಂತ ಹೇಳಿದ್ದಾರೆ. ಯಾರು ಸಹಿಸಿಲ್ಲ ಅನ್ನೋದು ಸ್ಪಷ್ಟಪಡಿಸ್ಬೇಕಲ್ಲ ಅವರು. ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಮತ್ತು ನಾನು ದಲಿತ ಸಮುದಾಯಕ್ಕೆ ಹೇಳೋದು, ಕಾಂಗ್ರೆಸ್ ಪಾರ್ಟಿ ಎಂದೂ ನಿಮ್ಮ ಪರವಾಗಿಲ್ಲ, ಇದು ಯಾಕೆ ನೀವು ಭ್ರಮೆಯೊಳಗಿದ್ದೀರಿ ಅನ್ನೋದು ನಾನು ನಿಮಗೆ ಅತ್ಯಂತ ವಿನಯಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಸಭಾ ಸದಸ್ಯರಾಗುವುದಕ್ಕೆ ತಡೆದಂತಹ ಪಾರ್ಟಿ. ನಾನು ಸಾಯಂಕಾಲ ಭಾಷಣದಲ್ಲಿ ವಿವರವಾಗಿ ಹೇಳ್ತೇನೆ. ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಂಡಂತಹ ನಾಯಕರು, ಕಾಂಗ್ರೆಸ್ ಪಾರ್ಟಿಯ ನಾಯಕರು ಪಂಡಿತ್ ನೆಹರು ಆದಿಯಾಗಿ ರಾಜೀವ್ ಗಾಂಧಿಯವರೆಗೆ. ಯಾಕೆ ರಾಜೀವ್ ಗಾಂಧಿವರೆಗೆ? ರಾಜೀವ್ ಗಾಂಧಿ ಇದ್ದಾಗ ಅಂಬೇಡ್ಕರ್ ಅವರು ಇರಲೇ ಇಲ್ಲ ಅಂತ ಕೆಲವರು ಪ್ರಶ್ನೆ ಮಾಡಬಹುದು. ಅಂಬೇಡ್ಕರ್ ಅವರು ಇದ್ದ ಸಂದರ್ಭದಲ್ಲಿಯೂ ಸಹಿತ, ಇಲ್ಲದೆ ಇದ್ದ ಸಂದರ್ಭದಲ್ಲಿಯೂ ಸಹಿತ ರಾಜೀವ್ ಗಾಂಧಿ ಕಾಲದಲ್ಲಿ ಭಾರತ ರತ್ನ ಅವರಿಗೆ ಕೊಡಲಿಲ್ಲ, ಲೋಕಸಭೆಯಲ್ಲಿ ಸೋಲಿಸಿದ್ರು. ಆ ನಂತರ ಅವರು 2047ರಿಂದ ಏನು 46-47ರಿಂದ ಏನೋ ಒಂದು ಸರ್ಕಾರ, ಇಂಟೀರಿಯಂ ಸರ್ಕಾರ ಇತ್ತು, ಎಲ್ಲ ಪಾರ್ಟಿಯನ್ನು ಒಳಗೊಂಡಂತಹ ಸರ್ಕಾರ. ಆ ಸರ್ಕಾರದಲ್ಲಿ ನೆಹರು ಅವರ ಈ ಸಾಮಾಜಿಕ ಸಮಾನತೆಯ ನೀತಿಯನ್ನ ಸಾಮಾಜಿಕ ಪಕ್ಷಪಾತವನ್ನ ವಿರೋಧಿಸಿ, ಸಾಮಾಜಿಕ ಸಮಾನತೆಯ ಪಕ್ಷಪಾತವನ್ನ ವಿರೋಧಿಸಿ, ಅವರ ನಿಲುವುಗಳನ್ನು ವಿರೋಧಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟಾಗ ಅವರ ರಾಜೀನಾಮೆಯಿಂದ ಯಾವುದೂ ನಷ್ಟ ಆಗಲ್ಲ ಅಂತ ಹೇಳಿಕೆ ಕೊಟ್ಟಂತಹವರು ಪಂಡಿತ್ ನೆಹರು. ಆ ರಾಜೀನಾಮೆ ಕೊಟ್ಟ ನಂತರ ಆ ರಾಜೀನಾಮೆಯಿಂದ ಯಾವುದೇ ರೀತಿಯಾದಂತಹ ನಷ್ಟ ಆಗಲ್ಲ, ಅವ್ರು ಹೋದ್ರೆ ಹೋಗ್ಲಿ ಅಂತ ಹೇಳಿದರು. ಆನಂತರ ಲೋಕಸಭೆಯಲ್ಲಿ 2 ಬಾರಿ ಅವರನ್ನ ಸೋಲಿಸಿದರು. ಕೊನೆಗೆ ಕಾಂಗ್ರೆಸ್ ಪಾರ್ಟಿ ಒಂದು ಸುಡುವ ಮನೆ, ಅದರಲ್ಲಿ ಯಾರು ದಲಿತರು ಹೋಗಬಾರದು ಅಂತ ಕರೆ ಕೊಟ್ಟದ್ದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತಹ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆನ, ಅಂತಹ ಒಬ್ಬ ತೇಜಸ್ವಿ ಪುರುಷರ ಬಗ್ಗೆನೆ ಕಾಂಗ್ರೆಸ್ ಪಾರ್ಟಿ ಸಹನ ಮಾಡಿಲ್ಲ. ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾನ್ಯತೆ ಕೊಡ್ಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಕೊಡ್ತದ ಅನ್ನುವಂತ ಭ್ರಮೆಯೊಳಗಿದ್ದಾರ. ಇವತ್ತಿನ ಕೆಲವು ದಲಿತ ಮುಖಂಡರು ಅಥವಾ ದಲಿತ ಜನ ಅವರಿಗೆ ಸ್ವಲ್ಪ ಭ್ರಮೆ ಹುಟ್ಟಿಸಿದ್ದಾರೆ. ನಾನು ಅದಕ್ಕೆ ದಲಿತ ಸಮುದಾಯಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಾರ್ಟಿಯಿಂದ ನೀವು ದೂರ ಬಂದಷ್ಟು. ರಿಸರ್ವೇಶನ್ ವಿರೋಧಿಸಿದವರು ನೆಹರು ಅವರು, ರಿಸರ್ವೇಶನ್ ವಿರೋಧಿಸಿದವರು ರಾಜೀವ್ ಗಾಂಧಿ ಅವರು. ರೆಕಾರ್ಡ್ದಲ್ಲಿದೆ, ಭಾಷಣ ಇದೆ. ಯು ಕ್ಯಾನ್ ಲುಕ್ ಫಾರ್ ದಿ ರೆಕಾರ್ಡ್ಸ್ ಇನ್ ದಿ ಪಾರ್ಲಿಮೆಂಟ್.
ರೆಕಾರ್ಡ್ದಲ್ಲಿ ದಲಿತರಿಗೆ OBCಗಳಿಗೆ ರಿಸರ್ವೇಶನ್ ಅನ್ನ ವಿರೋಧ ಮಾಡಿದಂತವರು ಪಂಡಿತ್ ನೆಹರು ಮತ್ತು ರಾಜೀವ್ ಗಾಂಧಿ. ಹಾಗಾಗಿ ನಾನು ನಮ್ಮ ಎಲ್ಲ ದಲಿತ ಸಮುದಾಯದ ಜನರಿಗೆ ಮುಖಂಡರಿಗೆ ಹೇಳಲಿಕ್ಕೆ ಬಯಸೋದು, ಕಾಂಗ್ರೆಸ್ ಪಾರ್ಟಿ ನಿಮ್ಮನ್ನ ಸದಾ ಕಾಲಕ್ಕೂ ತಪ್ಪು ದಾರಿಗೆಳೆಯುವಂಥದ್ದು, ಕತ್ತಲೆಯಲ್ಲಿಡುವಂಥ ಕೆಲಸವನ್ನ ಮಾಡ್ತದೆ. ಹಾಗಾಗಿ ಇದರ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ಅನ್ನುವಂಥ ಮಾತನ್ನ ನಾನು, ಅಂದ್ರೆ ಸ್ವಲ್ಪ ಅವ್ರ ಬಗ್ಗೆ ಜಾಗೃತಿಯಿಂದ, ಎಚ್ಚರ ಅಂತಂದ್ರೆ ನಾನು ಎಚ್ಚರ ಕೊಡ್ತಾ ಇಲ್ಲ, ಮತ್ತೆ ಆ ರೀತಿ ಇದಾಗೋದು ಬೇಡ, ಜಾಗೃತಿಯಿಂದ ಇರ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ.